ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಆಗಿದ್ದಾರೆ. 3 ಜನ ಮುಖ್ಯಮಂತ್ರಿಗಳಾದ್ರು ಇವ್ರ ನಾಡಿನ ರೈತ ನಾಯಕರು ಅಂತ ಹೆಸರು ತಗೊಂಡ್ರಂತವ್ರು ಇವ್ರು 3 ಜನ. ಆಯ್ತಾ, ಇವ್ರು ಯಾರು ಕೈ ಹಾಕಿಲ್ಲ ನೋಡಿ ಅದಕ್ಕೆ. ಆಯ್ತಾ, ಅದೇ ಇವ್ರು ಡಿ ಕೆ ಶಿವಕುಮಾರ್ ಇನ್ನು 1 ತಿಂಗಳಾಗಿಲ್ಲ ಸಿಎಂ ಆಗ್ಬಿಟ್ಟು ವ್ಯಾಪಾರಿ ಬುದ್ಧಿ ಎಲ್ಲ ಹೋಗುತ್ತೆ. ಆಯ್ತಾ, ರೈತರ ತಡೆ ಕೈ ಹಾಕಿದ್ದಾರೆ. ಒಕ್ಕಲಿಗರು ಪೆನ್ ಕೇಳಿದ್ರು, ಒಕ್ಕಲಿಗರು ಪೆನ್ನು ಪೇಪರ್ ಕೊಟ್ಟಿದೀವಿ. ಈ ಒಕ್ಕಲಿಗರು ಭೂಮಿಗೆ ಪೆನ್ ಇಟ್ಟಿದ್ದಾರೆ. ಆಯ್ತಾ, ಒಕ್ಕಲಿಗರ ನಾಯಕರುಗಳೆಲ್ಲ ಬಾಯಿ ಮುಚ್ಕೊಂಡಿದ್ದಾರೆ. ಒಕ್ಕಲಿಗರ ಸಂಸ್ಥಾನದ ಮಹಾ ಪೀಠಾಧಿಪತಿಗಳು ಮಾತಾಡ್ತಾ ಇಲ್ಲ. ಯಾರು ರೈತರು ತಾನೆ ಭೂಮಿ ಹೋಗೋದು? ಅದೇ ದೊಡ್ಡ ಶ್ರೀಮಂತರದು, ದೊಡ್ಡ ಉದ್ಯಮಿಗಳದು, ದೊಡ್ಡ ದೊಡ್ಡ ಮಠಾಧಿಪತಿಗಳದು ಭೂಮಿ ಹೋಗಿದ್ರೆ ಗೊತ್ತಾಗಿರೋದು. ಬಡ ರೈತರದ್ದು ಹೋದ್ರೆ ಅವ್ರಿಗೆ ಏನಾಗ್ಬೇಕಾಗಿದೆ? ಇಲ್ಲ, ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿರೋದು ಇಲ್ಲಿ ತನಕ ಮೀಡಿಯಾದಲ್ಲಿ ನೋಡಿದೀವಿ. 10 ಜನ ಕೊಟ್ಟಿರಿದ್ರೆ ಹೆಚ್ಚಿದೆ. ಆಯ್ತಾ, ಎಲ್ಲೋ ಸಂಧಿ ಮೂಲೆಲ್ಲೋ ಇಲ್ಲ ಅಂತ ಸ್ವಲ್ಪ ಅಲ್ಲಿ ಚರಂಡಿ ನೀರುಗಳೆಲ್ಲ ಹೋಗ್ತಾ ಇರೋದು ನೋಡ್ತಾ ಇದೀವಿ. ಅಲ್ಲಿ ಉಳುಮೆ ಮಾಡಕ್ ಆಗದೆ ಇದ್ದಂತರು, ವೃದ್ಧಾಪ್ಯದಲ್ಲಿ ಇದ್ದಂತರು, ಮಕ್ಳು ಮರಿ ಇಲ್ದಂತರು ಕೊಡ್ತೀವಿ ಅಂತ ಇದಾರೆ. ಆಯ್ತಾ, ಇಲ್ಲಿ ಸುಮಾರು ಜನ ಈಗ ಕೊಡ್ತಿಲ್ಲ ಅಂತ ಹೇಳ್ತಾ ಇದಾರೆ, ಕೊಡೋದಿಲ್ಲ ಅಂತ ಹೇಳ್ತಾ ಇದಾರೆ. ಇಷ್ಟು ಬೃಹತ್ ಹೋರಾಟ ಮಾಡ್ತಿರೋದು ಕೊಡ್ತೀವಿ ಅಂದಿದ್ರೆ ಎಲ್ಲ ಆಗೋದು ಇಷ್ಟು ಬೃಹತ್ ಹೋರಾಟ? ಆಯ್ತಾ, ಮೀಡಿಯಾಗಳಿಗೆ ಸ್ವಲ್ಪ ಡೈವರ್ಟ್ ಮಾಡ್ತಾ ಇದ್ದಾರೆ, ನಾಡಿನ ಜನಕ್ಕೆ ಡೈವರ್ಟ್ ಮಾಡ್ತಾ ಇದ್ದಾರೆ. 80% ಜನ ಕೊಡ್ತೀವಿ ಅಂತ ಇದಾರೆ, 20% ಜನ ಕೊಡಲ್ಲ ಅಂತ ಇದಾರೆ ಅಂತ ಅವರು. ನಾವು 20% ಜನ ಕೊಡ್ತೀವಿ ಅಂತ ಇದಾರೆ, 80% ಜನ ಕೊಡ್ತಾ ಇಲ್ಲ ಅಂತ ನಾವು. ಅದಕ್ಕೆ ನಾನೊಂದು ಯೋಚನೆ ಮಾಡಿದೆ, ಆಧಾರ್ ಕಾರ್ಡು ಪಾಣಿಗಳನ್ನ ತರಿಸ್ಬಿಟ್ಟು ಎಲ್ಲಾ ಮೀಡಿಯಾಗಳನ್ನ ಕರ್ಸ್ಬಿಟ್ಟು ನಾಡಿನ ಜನತೆಗೆ ನೇರವಾಗಿ ಯಾರಿಗ್ ಬೇಕು ಯಾರಿಗ್ ಬೇಡ, ಏನ್ ಅದೇನ್ ದೊಡ್ಡ ದಿನಗಟ್ಲೆ ಏನ್ ಹಿಡಿಯಲ್ಲ, ತಿಂಗಳಗಟ್ಲೆ ಹಿಡಿಯಲ್ಲ, 1 ದಿನದಲ್ಲಿ ಮುಗ್ದು ಬಿಡುತ್ತೆ. ತೋರ್ಸ್ಬಿಡೋಣ. ಆರೋಗ್ಯ, ಶಿಕ್ಷಣ, ಆಹಾರ ಇವ್ 3 ಕೊಡೋದು ಸರ್ಕಾರದ ಕರ್ತವ್ಯ. ಅದಕ್ಕೇನೆ ಬ್ರಿಟಿಷ್ ಕಳ್ಸ್ಬಿಟ್ಟು ಪ್ರಜಾತಂತ್ರ ವ್ಯವಸ್ಥೆ ಮಾಡಿರೋದು. ಇವ್ರು ತಿರ್ಗಾ ಬ್ರಿಟಿಷ್ ವ್ಯವಸ್ಥೆ ಒಳಗೆ ನಾವು ಏನು ಹೇಳ್ತೀವಲ್ಲ, ನಾವು ನಡೆದಿದ್ದೇ ದಾರಿ, ನಾವ್ ಹೇಳಿದ್ದೇ ರೂಲ್ಸ್, ನಾವ್ ಹೇಳಿದ್ದೇ ಕೇಳ್ಬೇಕು ಅಂದ್ರೆ ನಾವ್ ಹೇಳಿದ್ ಕೇಳಿಸ್ತೀವಿ ವಿಧಾನಸಭೆ ಚುನಾವಣೆಯಲ್ಲಿ. ಇಲ್ಲ, ಅದು ತೀರಾ 2 ಯೋಚನೆ ಇದೆ ಅದ್ರಲ್ಲಿ. ಫುಟ್ಪಾತ್ ತೆರವಿನಲ್ಲಿ ರೋಡು ನೀಟಾಗಿ ಕಾಣಿಸುತ್ತೆ, ಆದ್ರೆ ಬಡ ರೈತರದ್ದು ಹೊಟ್ಟೆಪಾಡು ನಡಿಬೇಕಲ್ಲ. ಅದಕ್ಕೆ ನೀವು ಫುಟ್ಪಾತ್ ಅಲ್ಲೇನೆ ನೀಟಾದ ಒಂದು ಜಾಗಗಳಲ್ಲಿ ಸಣ್ಣ ಸಣ್ಣ ಒಂದು ಏನೋ ಹೇಳ್ತಾರೆ, ಅದಕ್ಕೆ ಸಣ್ಣ ಸಣ್ಣ ಒಂದು ಬಾಕ್ಸ್ ಗಳನ್ನ ಮಾಡಿಸಿ ಅವ್ರಿಗೆ ಕೊಡ್ಬೋದಲ್ಲ. ಬಾಡಿಗೆ ತಗೊಳ್ಳಿ 50 ರೂಪಾಯಿ ದಿನಕ್ಕೆ. ಆಯ್ತಾ, ಒಂದ್ 5 ಅಡಿ ಲೆವೆಲ್, 5 ಅಡಿನೋ 2 ಅಡಿನೋ 3 ಅಡಿನೋ ಜಾಗದಲ್ಲೇ ಒಂದ್ ಯಾವ್ದೋ ಸಣ್ಣ ಸಣ್ಣ ಬಾಕ್ಸ್ ಗಳು ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಮತ್ ಬಡ ಈಗ ಬಾಡಿಗೆ ಕಟ್ಟಕ್ ಶಕ್ತಿ ಇಲ್ಲ ನಮ್ಗೆ, ಅಡ್ವಾನ್ಸ್ ಕೊಡೋಕ್ ಶಕ್ತಿ ಇಲ್ಲ, ಲಕ್ಷ ಗಟ್ಟಲೆ ಅಡ್ವಾನ್ಸ್ ಕೇಳ್ತಾರೆ. ಆಯ್ತಾ, 1000 ರೂಪಾಯಿ 16,000 ಬಾಡಿಗೆ ಕೇಳ್ತಾರೆ. ಹೆಂಗ್ ಜೀವನ ಮಾಡೋದು? ಜೀವನ ಮಾಡಕ್ಕೆ ಅಂತ ಮಾಡ್ಕೊಂಡಿರೋ ಹೊಟ್ಟೆನ ಹೊಡಿಬಾರ್ದು. ಕೃಷ್ಣ ಬೈರೇಗೌಡರು ಒಳ್ಳೆ ಮಿನಿಸ್ಟರ್ ಇದಾರೆ, ಅದ್ರಲ್ಲಿ 2ನೇ ಮಾತೇ ಇಲ್ಲ. ಆಯ್ತಾ, ಅವ್ರು ಮುಂದೆ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನಗಳಿಗೆ ಹೋಗ್ತಾರೆ. ಆಲ್ಟರ್ನೇಟ್ ಪ್ಲಾನ್ ಮಾಡ್ಬೇಕು. ಅವ್ರು ಏಕಾಏಕಿ ಓಡಿಸೋದ್ರ ಬದಲು ಸ್ವಲ್ಪ ಆಲ್ಟರ್ನೇಟ್ ಪ್ಲಾನ್ ಮಾಡ್ಕೊಡ್ಬೇಕು. ತಮಿಳ್ನಾಡಿಗೆ ನೀರು ಬಿಡ್ಲೇಬೇಕಾದ ಅನಿವಾರ್ಯತೆ ಇದೆ. ಅದು ನಾವು ಕನ್ನಡಿಗರಾಗಿ ಬಿಡಬಾರದು ಅಂತೇಳಿ ಹೇಳ್ಬೇಕು ಅಥವಾ ಜಗಳ ಮಾಡ್ಬೇಕು ಅನ್ನೋ ಸೆಕೆಂಡ್ರಿ. ಆದ್ರೆ ಕಾವೇರಿ ಅದೇನು ರೂಲ್ಸ್ ಏನ್ ಮಾಡಿದೆ, ಅವ್ರಿಗೆ ಇಷ್ಟು ಕ್ಯೂಸೆಕ್ ನೀರಂತ ಬಿಡ್ಲೇಬೇಕಾಗಿದೆ. ಸದ್ಯದ ಪರಿಸ್ಥಿತಿನಲ್ಲಿ ಮಳೆ ಬಂದು ತಾತ್ಕಾಲಿಕ ನೆಮ್ಮದಿ ಇದೆ. ಆಯ್ತಾ, ಸರ್ವಪಕ್ಷ ಸಭೆ ಮಾಡಿದ್ದಾರೆ, ಆ ದೊಡ್ಡ ಮಟ್ಟದಲ್ಲಿ ನಿರ್ಧಾರಗಳಾಗಿ